ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಇವಾಗ ಸರ್ಕಾರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಮತ್ತು ಹೇಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ, ಯಾವುದರ ಮೂಲಕ ಸಿಗುತ್ತೆ ಅನ್ನೋ ಎಲ್ಲ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಪ್ರತಿ ತಿಂಗಳು DBT ಮೂಲಕ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾಯಿತ್ತು. ಮೊದಲಿಗೆ ಹೇಗಪ್ಪ ಈ ಒಂದು ಹಣ ಪ್ರೋಸೆಸ್ ಆಗ್ತಿತ್ತು ಅಂದರೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇಷ್ಟು ಹಣ ಬೇಕು ಅಂತ ಒಂದು ಕೊಟೇಶನ್ನ ಆರ್ಥಿಕ ಇಲಾಖೆಗೆ ಕಳಿಸ್ತಾ ಇತ್ತು. ಅಂದರೆ ಇಷ್ಟು ಜನ ಗೃಹಲಕ್ಷ್ಮಿಯರಿದ್ದಾರೆ, ಇಷ್ಟು ಹಣವನ್ನು ನಾವು ಅವರ ಖಾತೆಗೆ ಹಾಕಬೇಕು ಅಂತ ಒಂದಷ್ಟು ಕೊಟೇಶನ್ನ ಆರ್ಥಿಕ ಇಲಾಖೆಗೆ ಕಳಿಸಿದಾಗ ಅವರು ಅದನ್ನೆಲ್ಲ ಚೆಕ್ ಮಾಡಿ ಅಪ್ರೂವ್ ಮಾಡಿ ನಂತರ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರು. ಅದಾದ ಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈ ಒಂದು ಹಣವನ್ನು ಪ್ರೋಸೆಸ್ ಮಾಡಿ ಎಲ್ಲ ಬ್ಯಾಂಕ್ಗಳಿಗೆ ಕಳಿಸ್ತಾಯಿದ್ರು. ಬ್ಯಾಂಕ್ಗಳಿಂದ ಎಲ್ಲರ ಒಂದು ಮಹಿಳಾ ಖಾತೆಗಳಿಗೆ ಹಣ ಬರ್ತಾಯಿತ್ತು. ಅಂದರೆ DBT ಮೂಲಕ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗ್ತಾಯಿತ್ತಲ್ವ. ಆವಾಗಲೇ ಡೈರೆಕ್ಟಾಗಿ ಬರೋ ಟೈಮಲ್ಲೇ ನಿಮಗೆ ತುಂಬ ಲೇಟ್ ಆಗ್ತಾಯಿತ್ತು. ಕೆಲವೊಂದು ಸಲ 15 ದಿವಸ 20 ದಿವಸ ಈ ರೀತಿಯೆಲ್ಲ ಆಗ್ತಾಯಿತ್ತು. ಹಾಗೆ ಇವಾಗ ಒಂದು 3-4 ತಿಂಗಳಿಂದ ಈ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಅಂದರೆ ನವೆಂಬರ್ ತಿಂಗಳಿಂದ ನಿಮಗೆ ಯಾರಿಗೂ ಸಹ ಈ ಒಂದು ಹಣ ಬಂದಿಲ್ಲ. ಅದಕ್ಕೆ ಕಾರಣವೂ ಸಹ ಇವರು ಸರಿಯಾಗಿ ಹೇಳ್ತಾಯಿಲ್ಲ ಸರ್ಕಾರದವರು. ಕೆಲವೊಮ್ಮೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತಾರೆ, ಇನ್ನೊಂದು ಸಲ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ ಜಮಾನೇ ಆಗಿಲ್ಲ ಹಣ. ಅಂದರೆ 3 ತಿಂಗಳ ಹಣ ಜಮಾ ಆಗಬೇಕು, ಇನ್ನೂ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಹೇಳಿದ್ರು, ಆಕ್ಸಿಡೆಂಟ್ ಆಗಿ ಅವರು ಅಡ್ಮಿಟ್ ಆಗಿ ಬಂದ ನಂತರ ಈ ರೀತಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಅವರು ಒಂದು ಮಾಹಿತಿನ ಕೊಟ್ಟಿದ್ದರು. ಆದರೂ ಇದುವರೆಗೂ ಕೂಡ ಒಂದು ಯಾವುದೇ ಹಣ ಜಮಾ ಆಗ್ತಾಯಿಲ್ಲ. ಆದರೆ ಯಾಕೆ ಈ ರೀತಿ ಲೇಟ್ ಆಗ್ತಾ ಇದೆ, ಏನು ಒಂದು ಕಾರಣ ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ. ಅಷ್ಟರ ಮಧ್ಯದಲ್ಲೇ ಇವಾಗ ಇನ್ನೊಂದು ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಸರ್ಕಾರದವರು ಹೇಳ್ತಿದ್ದಾರೆ ಅಂದರೆ, ಇನ್ನು ಮುಂದೆ ಈ ಒಂದು ಹಣ ಇನ್ನು ಮುಂದೆ ತಾಲೂಕು ಪಂಚಾಯಿತಿಗಳಲ್ಲಿ ಅವರು ಒಪ್ಪಿಸ್ಬಿಡ್ತಾರಂತೆ. ಸೊ ಅಲ್ಲಿ ಹೋಗಿ ಮಹಿಳೆಯರು ತಗೊಳ್ಬೇಕು ಅನ್ನೋ ರೀತಿ ಒಂದು ಇವಾಗ ನ್ಯೂಸು ಬರ್ತದೆ. ಇದು ಪಬ್ಲಿಕ್ ಟಿವಿಲೂ ಸಹ ಇದರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ನಾನು ಮಾಹಿತಿನ ತಿಳಿಸಿದ್ದೀನಿ. ಕರೆಕ್ಟಾಗಿ DBT ಮೂಲಕ ಬಂದರೆ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಿತ್ತಲ್ವ. ಆದರೆ ಸರ್ಕಾರ ಇನ್ನು ಈ ತಲೆನೋವು ಬೇಡ, ಒಂದು ಈ ತಾಲೂಕು ಪಂಚಾಯಿತಿಗಳಿಗೆ ಇದನ್ನು ನಾವು ಒಪ್ಪಿಸ್ಬಿಡೋಣ, ಅವರಿಂದ ಜನರು ತೊಗೊಂಡ್ಲಿ ಅನ್ನೋ ಥರ ಇವಾಗ ನಿರ್ಧಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಇನ್ನು ಕಷ್ಟ ಆಗ್ಬೋದು. ಇನ್ನು ಮಹಿಳೆಯರಿಗೆ ಅವರೇ ಹೋಗಿ ಹಣವನ್ನು ಸ್ವೀಕರಿಸಬೇಕಾಗುತ್ತೆ. ಅವರ ಒಂದು ಹತ್ತಿರದ ಪಂಚಾಯಿತಿ ಆಫೀಸ್ಗಳಿಗೆ ಹೋಗಿ ಅವರು ಹಣವನ್ನು ತಗೊಳ್ಬೇಕಾಗುತ್ತೆ. ಈ ರೀತಿ ಆದರೆ ಮಧ್ಯವರ್ತಿಗಳ ಹಾವಳಿಯೂ ಸಹ ಶುರುವಾಗ್ಬೋದು ಅನ್ನೋ ಒಂದು ಮಾತುಗಳು ಸಹ ಇವಾಗ ಹೊರಗಡೆ ಬರ್ತಾ ಇದೆ. ಯಾಕಂದರೆ ಬ್ಯಾಂಕ್ ಖಾತೆ ಅಂದರೆ ಡೈರೆಕ್ಟಾಗಿ ಬರ್ತಾ ಇತ್ತು, ಯಾವುದೇ ಒಂದು ಮಧ್ಯವರ್ತಿಗಳ ಹಾವಳಿ ಇರ್ತಾ ಇರಲಿಲ್ಲ. ಆದರೆ ಈ ರೀತಿ ತಾಲೂಕು ಪಂಚಾಯಿತಿಗಳಲ್ಲಿ ಹೋಗಿ ನೀವು ತಗೊಂಡಾಗ ಸ್ವಲ್ಪ ದುಡ್ಡು ಕೊಟ್ಟರೆ ಮಾತ್ರ ಕೆಲವೊಮ್ಮೆ ಅವರು ಹಣವನ್ನು ನಿಮಗೆ ಕೊಡೋ ರೀತಿಯಲ್ಲೂ ಇರುತ್ತೆ. ಇದು ಯಾರಿಗೂ ಸಹ ಗೊತ್ತೂ ಆಗೋದಿಲ್ಲ. ಈ ರೀತಿಯ ಪ್ರಾಬ್ಲಮ್ಗಳು ಎಲ್ಲ ಕಡೆನೂ ಆಗ್ತಾನೇ ಇದೆ. ಯಾಕಂದರೆ ಡೈರೆಕ್ಟಾಗಿ ಖಾತೆಗಳು ಬರೋದಕ್ಕೂ ಈ ರೀತಿ ಹಣ ಸ್ವೀಕರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಮಾತುಕತೆಗಳು ಆಗ್ತಾ ಇದೆ. ನೋಡಬೇಕು ಯಾವ ರೀತಿ ಸರ್ಕಾರ ಇದನ್ನು ಬದಲಾವಣೆ ಮಾಡುತ್ತೆ, ಯಾವಾಗಿಂದ ಈ ರೀತಿಯ ಒಂದು ಬದಲಾವಣೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ. ಈ ರೀತಿ ಮಾಡೋದು ಸರಿನಾ ತಪ್ಪ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ. ಯಾವ ರೀತಿ ಒಂದು ಹಣ ಬಿಡುಗಡೆ ಆದರೆ ಒಳ್ಳೆಯದು ಅಂತ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಎಷ್ಟು ಜನ ನೀವು ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಿರೋ ಅಷ್ಟು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಸೊ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೇಟೆಸ್ಟಾಗಿ ಸರ್ಕಾರ ಮಾಡಬೇಕು ಅಂತ ಇರುವಂಥ ಒಂದು ಬದಲಾವಣೆ ಆಗಿದೆ. ಈ ರೀತಿಯ ಒಂದು ಬದಲಾವಣೆ ಯಾವಾಗ ಆಗುತ್ತೆ, ಯಾವಾಗ ಜಾರಿಗೆ ಆದಾಗ ಮತ್ತೆ ನಾನು ನಿಮಗೆ ಇದ್ರ ಬಗ್ಗೆ ಖಂಡಿತವಾಗೂ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡೈರಿ ಅಪ್ಡೇಟ್ಸ್ಗಳನ್ನ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.